ದುಃಖದಲ್ಲಿದ್ದೀರಾ? ಮನಸ್ಸು ಭಾರವಾಗಿ ಕುಳಿತಿದೆಯಾ? ಯಾರೊಂದಿಗೂ ಹೇಳಲಾಗದ ನೋವು ಒಳಗೊಳಗೆ ಕುದಿಯುತ್ತಿದೆಯಾ? ಹೊರಗೆ ನಗುತ್ತಿದ್ದರೂ ಒಳಗೆ ಕಣ್ಣೀರು ಸುರಿಯುತ್ತಿರುವ ಸ್ಥಿತಿಯಲ್ಲಿದ್ದೀರಾ? ಅಂದರೆ ಈ ಮಾತುಗಳು ನಿಮ್ಮಿಗಾಗಿಯೇ. ಜೀವನದ ಪಯಣದಲ್ಲಿ ಒಮ್ಮೆಲಾದರೂ ಮನುಷ್ಯನು ಈ ಹಂತವನ್ನು ದಾಟಲೇಬೇಕು. ದುಃಖ ಅನ್ನೋದು ಯಾರ ಮನೆಗೂ ಬೀಗ ಹಾಕಿಕೊಂಡು ಬರುವುದಿಲ್ಲ. ಅದು ಅರಸನ ಮನೆಗೂ ಬರುತ್ತದೆ, ಅಸಹಾಯಕನ ಮನೆಗೂ ಬರುತ್ತದೆ. ಆದರೆ ಪ್ರಶ್ನೆ ಇದು ಅಲ್ಲ. ದುಃಖ ಬಂದಾಗ ನಾವು ಅದನ್ನು ಹೇಗೆ ನೋಡುತ್ತೇವೆ, ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ, ಹೇಗೆ ಎದುರಿಸುತ್ತೇವೆ ಅನ್ನೋದೇ ನಿಜವಾದ ಪ್ರಶ್ನೆ. ಈ ಜಗತ್ತಿನಲ್ಲಿ ಅತ್ಯಂತ ಗಂಭೀರವಾಗಿ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ನಿಜವಾಗಿ ದುಃಖದ ಬಗ್ಗೆ ಮಾತನಾಡಿದವನು ಒಬ್ಬನೇ, ಶ್ರೀಕೃಷ್ಣ. ಕೃಷ್ಣನ ಮಾತುಗಳು ಕೇವಲ ಧಾರ್ಮಿಕ ಉಪದೇಶಗಳು ಅಲ್ಲ, ಅವು ಜೀವನದ ಒಳಹೊಕ್ಕು ಬಂದ ಅನುಭವಗಳ ಸಾರ. ಯುದ್ಧಭೂಮಿಯಲ್ಲಿ ನಿಂತು ಎಲ್ಲವನ್ನೂ ಕಳೆದುಕೊಂಡ ಅರ್ಜುನನ ಎದುರು ನಿಂತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಮಾತುಗಳು. ಅದು ಕೇವಲ ಗೀತೆಯಲ್ಲ, ಅದು ಮನುಷ್ಯನ ಮನಸ್ಸಿನ ನಕ್ಷೆ. ಕೃಷ್ಣನು ಮೊದಲೇ ಹೇಳುತ್ತಾನೆ, ಈ ದುಃಖ ಶಾಶ್ವತವಲ್ಲ. ಆದರೆ ನಾವು ಮಾಡುವ ತಪ್ಪು ಏನು ಅಂದ್ರೆ, ದುಃಖ ಬಂದಾಗ ಅದನ್ನೇ ಶಾಶ್ವತ ಅಂತ ಭಾವಿಸುತ್ತೇವೆ. ಇದೇ ನನ್ನ ಜೀವನ, ಇದರಿಂದ ಹೊರಬರಲು ಸಾಧ್ಯವೇ ಇಲ್ಲ ಅನ್ನೋ ಭ್ರಮೆಯಲ್ಲಿ ಸಿಲುಕುತ್ತೇವೆ. ಕೃಷ್ಣ ಹೇಳುತ್ತಾನೆ, ಜೀವನದಲ್ಲಿ ಬರುವ ಪ್ರತಿಯೊಂದು ಸ್ಥಿತಿಯೂ ಋತುಗಳಂತೆ. ಬೇಸಿಗೆ ಹೋಗುತ್ತದೆ, ಮಳೆ ಬರುತ್ತದೆ, ಚಳಿ ಬರುತ್ತದೆ, ಮತ್ತೆ ಬೇಸಿಗೆ. ಆದರೆ ಯಾವ ಋತು ಕೂಡ ಶಾಶ್ವತವಲ್ಲ. ದುಃಖ ಕೂಡ ಹಾಗೆ. ಅದು ಬಂದಾಗ ಅದು ಹೋಗುವ ದಾರಿಯನ್ನು ಜೊತೆಗೇ ತೆಗೆದುಕೊಂಡೇ ಬರುತ್ತದೆ. ಆದರೆ ನಾವು ಆ ದಾರಿಯನ್ನು ನೋಡುವ ಕಣ್ಣು ಹೊಂದಿರಬೇಕು. ದುಃಖದಲ್ಲಿರುವ ಮನುಷ್ಯನ ದೊಡ್ಡ ಸಮಸ್ಯೆ ಏನೆಂದರೆ, ಅವನು ತನ್ನನ್ನೇ ಪ್ರಶ್ನಿಸುತ್ತಾನೆ. ನನಗೆ ಮಾತ್ರ ಯಾಕೆ? ನಾನೇನು ತಪ್ಪು ಮಾಡಿದೆ? ದೇವರು ನನ್ನನ್ನು ಮರೆತನಾ ಅನ್ನೋ ಪ್ರಶ್ನೆಗಳು ಮನಸ್ಸಿನೊಳಗೆ ಕತ್ತಲೆಯಂತೆ ತುಂಬಿಕೊಳ್ಳುತ್ತವೆ. ಕೃಷ್ಣನು ಇದಕ್ಕೂ ಸ್ಪಷ್ಟವಾಗಿ ಉತ್ತರ ಕೊಡುತ್ತಾನೆ. ಅವನು ಹೇಳುತ್ತಾನೆ, ನೀನು ದುಃಖದಲ್ಲಿದ್ದೀಯಾ ಅಂದರೆ ನೀನು ತಪ್ಪು ಮಾಡಿದೆ ಎಂದಲ್ಲ. ಕೆಲವೊಮ್ಮೆ ನೀನು ಬಲವಾಗಬೇಕು ಅಂದರೆ ಜೀವನ ನಿನ್ನ ಮೇಲೆ ಭಾರ ಇಡುತ್ತದೆ. ಚಿನ್ನವನ್ನು ಬೆಂಕಿಗೆ ಹಾಕದೆ ಶುದ್ಧ ಮಾಡಲಾಗುವುದಿಲ್ಲ. ಅದೇ ರೀತಿ ಆತ್ಮವನ್ನು ಬಲವಾಗಿಸೋಕೆ ದುಃಖ ಅನ್ನೋ ಬೆಂಕಿ ಬೇಕಾಗುತ್ತದೆ. ಕೃಷ್ಣನ ದೃಷ್ಟಿಯಲ್ಲಿ ದುಃಖ ಶಿಕ್ಷೆಯಲ್ಲ, ಅದು ತರಬೇತಿ. ನಿನ್ನ ಒಳಗಿನ ಶಕ್ತಿಯನ್ನು ನೀನೇ ಕಾಣಬೇಕೆಂದು ಜೀವನ ನಿನಗೆ ಕೊಡುವ ಅವಕಾಶ. ಆದರೆ ನಾವೇನು ಮಾಡ್ತೀವಿ? ಆ ಅವಕಾಶವನ್ನು ಶಾಪ ಅಂತ ಭಾವಿಸುತ್ತೇವೆ. ನೋವಿನಲ್ಲೇ ಮುಳುಗಿ ಹೋಗುತ್ತೇವೆ. ದಿನದಿಂದ ದಿನಕ್ಕೆ ಮನಸ್ಸು ಕುಗ್ಗುತ್ತಾ ಹೋಗುತ್ತದೆ. ಇತರರ ಜೀವನ ನೋಡಿ ಅವರಿಗೆ ಎಲ್ಲವೂ ಇದೆ, ನನಗೆ ಏನೂ ಇಲ್ಲ ಅಂತ ಹೋಲಿಕೆ ಮಾಡಿಕೊಳ್ಳುತ್ತೇವೆ. ಕೃಷ್ಣ ಹೇಳುತ್ತಾನೆ, ಹೋಲಿಕೆ ದುಃಖದ ಬೇರು. ನಿನ್ನ ಜೀವನ ನಿನ್ನ ಪಯಣ. ಇನ್ನೊಬ್ಬನ ಪಯಣವನ್ನು ನೋಡಿ ನಿನ್ನ ಹೆಜ್ಜೆ ಅಳೆಯಬೇಡ. ದುಃಖದಲ್ಲಿರುವಾಗ ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚು ಬೇಕಾಗಿರುವುದು ಒಂದು ಮಾತು. ಇದೂ ಕೂಡ ಕಳೆದು ಹೋಗುತ್ತದೆ. ಕೃಷ್ಣನ ಮಾತುಗಳಿನಲ್ಲಿನ ಶಕ್ತಿ ಅದೇ. ಅವನು ಹೇಳುತ್ತಾನೆ, ಸುಖ ಮತ್ತು ದುಃಖ ಎರಡೂ ಅತಿಥಿಗಳು. ಅವು ಬರುತ್ತವೆ, ಹೋಗುತ್ತವೆ. ಆದರೆ ನೀನು ಮನೆಯ ಯಜಮಾನ. ಅತಿಥಿ ಬಂದಾಗ ಮನೆ ಬಿಟ್ಟು ಹೋಗುವುದಿಲ್ಲ ಅಲ್ವಾ? ಹಾಗೇ ದುಃಖ ಬಂದಾಗ ನಿನ್ನ ಆತ್ಮಸ್ಥೈರ್ಯವನ್ನು ಬಿಟ್ಟು ಬಿಡಬೇಡ. ಇಲ್ಲಿ ಒಂದು ಸೂಕ್ಷ್ಮವಾದ ಸತ್ಯ ಇದೆ. ದುಃಖ ಬಂದಾಗ ನಾವು ದೇವರನ್ನು ದೂರ ತರುತ್ತೇವೆ. ನಾನು ಇಷ್ಟೊಂದು ಪೂಜೆ ಮಾಡಿದೆ, ಆದರೂ ಯಾಕೆ ನನ್ನ ಜೀವನ ಹೀಗಾಯಿತು ಅಂತ. ಆದರೆ ಕೃಷ್ಣ ಹೇಳುತ್ತಾನೆ, ನೀನು ನನ್ನನ್ನು ನೆನಪಿಸಿಕೊಳ್ಳದ ದಿನಗಳಲ್ಲಿ ನಾನು ನಿನ್ನನ್ನು ಮರೆತಿಲ್ಲ. ನೀನು ನನ್ನನ್ನು ಪ್ರಶ್ನಿಸುವ ದಿನಗಳಲ್ಲೇ ನಾನು ನಿನ್ನನ್ನು ರೂಪಿಸುತ್ತಿದ್ದೇನೆ. ದುಃಖ ಅನ್ನುವುದು ದೇವರ ಮೌನ ಭಾಷೆ. ಅದು ನಿನ್ನನ್ನು ಕೆಡಿಸೋದಕ್ಕಲ್ಲ, ನಿನ್ನನ್ನು ಆಳವಾಗಿ ಅರ್ಥ ಮಾಡಿಸೋದಕ್ಕೆ. ದುಃಖದಲ್ಲಿರುವಾಗ ಮನುಷ್ಯನ ಮನಸ್ಸು ಭೂತಕಾಲಕ್ಕೆ ಹೋಗುತ್ತದೆ. ಅಂದು ಹೀಗೆಯಾಗಿದ್ದರೆ, ನಾನು ಆ ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ ಅಂತ ಪಶ್ಚಾತ್ತಾಪದಲ್ಲಿ ಕರಗುತ್ತಾನೆ. ಕೃಷ್ಣ ಇದಕ್ಕೂ ಎಚ್ಚರಿಕೆ ಕೊಡುತ್ತಾನೆ. ಅವನು ಹೇಳುತ್ತಾನೆ, ಹೋದದ್ದನ್ನು ತಿದ್ದಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಬಂದಿರುವ ಕ್ಷಣವನ್ನು ರೂಪಿಸಬಹುದು. ನೀನು ನಿನ್ನ ಇಂದಿನ ಕ್ಷಣವನ್ನು ಹೇಗೆ ಬದುಕುತ್ತೀಯೋ ಅದೇ ನಿನ್ನ ಭವಿಷ್ಯದ ಬೀಜ. ಈ ಭಾಗದಲ್ಲಿ ಒಂದು ಮಾತು ಮನಸ್ಸಿನಲ್ಲಿ ಗಾಢವಾಗಿ ಇಟ್ಟುಕೊಳ್ಳಬೇಕು. ದುಃಖದಲ್ಲಿ ಇದ್ದೀಯಾ ಅಂದ್ರೆ ನೀನು ಸೋತವನಲ್ಲ, ನೀನು ರೂಪುಗೊಳ್ಳುತ್ತಿರುವವನಾಗಿದ್ದೀಯಾ. ಜೀವನ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನಗೆ ಈ ಹೊರೆ ಕೊಟ್ಟಿದೆ. ದುರ್ಬಲನಿಗೆ ಭಾರ ಕೊಡುವುದಿಲ್ಲ, ಬಲವಂತನಿಗೆ ಮಾತ್ರ ಕೊಡುತ್ತಾರೆ. ಅದನ್ನು ಶಾಪ ಅಂತ ನೋಡಿದರೆ ಮುಳುಗುತ್ತೀಯಾ, ಅದನ್ನೇ ಸಂದೇಶ ಅಂತ ನೋಡಿದರೆ ಮೇಲೇಳುತ್ತೀಯಾ. ದುಃಖದಲ್ಲಿರುವ ಮನುಷ್ಯನ ಮನಸ್ಸು ನಿಧಾನವಾಗಿ ತನ್ನೊಳಗೆ ಮುಚ್ಚಿಕೊಳ್ಳುತ್ತದೆ. ಹೊರಗೆ ಜಗತ್ತು ನಡೆಯುತ್ತಿರುತ್ತದೆ,
ಆದರೆ ಒಳಗೆ ಎಲ್ಲವೂ ನಿಂತು ಹೋಗಿದಂತೆ ಭಾಸವಾಗುತ್ತದೆ. ಮಾತಾಡಲು ಮನಸ್ಸಿಲ್ಲ, ನಗಲು ಶಕ್ತಿಯಿಲ್ಲ, ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ಭಾವನೆ ಗಟ್ಟಿ ಬೇರು ಬಿಟ್ಟುಕೊಳ್ಳುತ್ತದೆ. ಇಂತಹ ಕ್ಷಣದಲ್ಲಿ ಕೃಷ್ಣನು ಹೇಳುವ ಮಾತುಗಳು ಮೃದುವಾಗಿಯೂ ಗಂಭೀರವಾಗಿಯೂ ಇರುತ್ತವೆ. ಅವನು ಗದ್ದಲ ಮಾಡೋದಿಲ್ಲ, ಗದರಿಸುವುದಿಲ್ಲ, ಮೌನದೊಳಗಿಂದಲೇ ನಿನ್ನ ಹೃದಯಕ್ಕೆ ಇಳಿಯುತ್ತಾನೆ. ಕೃಷ್ಣನು ಒಂದು ಮಾತು ಹೇಳುತ್ತಾನೆ, ನೀನು ದುಃಖವನ್ನು ಅನುಭವಿಸುತ್ತಿದ್ದೀಯಾ ಅಂದ್ರೆ ನೀನು ಜೀವಂತನಾಗಿದ್ದೀಯಾ. ನೋವಿಲ್ಲದ ಜೀವನ ಕಲ್ಲಿನಂತಿರುತ್ತದೆ. ನೋವು ನಿನ್ನೊಳಗಿನ ಸಂವೇದನೆಯನ್ನು ಜೀವಂತವಾಗಿಟ್ಟಿದೆ. ಆದರೆ ಸಮಸ್ಯೆ ಏನೆಂದರೆ ನಾವು ನೋವನ್ನು ಶತ್ರುವಾಗಿ ನೋಡುತ್ತೇವೆ. ಕೃಷ್ಣನ ದೃಷ್ಟಿಯಲ್ಲಿ ನೋವು ಒಂದು ಸೂಚನೆ. ಅದು ನಿನ್ನ ಜೀವನದಲ್ಲಿ ಏನೋ ಬದಲಾವಣೆ ಬೇಕು ಅನ್ನೋದನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ದಾರಿಯೇ ತಪ್ಪಾಗಿರುತ್ತದೆ, ಕೆಲವೊಮ್ಮೆ ವೇಗವೇ ಜಾಸ್ತಿಯಾಗಿರುತ್ತದೆ, ಕೆಲವೊಮ್ಮೆ ನಂಬಿಕೆಯೇ ತಪ್ಪಾಗಿರುತ್ತದೆ. ದುಃಖ ಅನ್ನೋದು ಆ ಸೂಚನಾ ಫಲಕ. ಮನುಷ್ಯನು ದುಃಖದಲ್ಲಿ ಇರುವಾಗ ಒಂದು ದೊಡ್ಡ ತಪ್ಪು ಮಾಡ್ತಾನೆ. ಅವನು ತನ್ನ ಮೌಲ್ಯವನ್ನು ತನ್ನ ಪರಿಸ್ಥಿತಿಯೊಂದಿಗೆ ತೂಕ ಹಾಕುತ್ತಾನೆ. ನಾನು ಸೋತಿದ್ದೇನೆ, ನಾನು ಏನೂ ಆಗಲ್ಲ, ನನ್ನಿಂದ ಏನೂ ಸಾಧ್ಯವಿಲ್ಲ ಅನ್ನೋ ನಿರ್ಣಯಕ್ಕೆ ಬಂದುಬಿಡುತ್ತಾನೆ. ಕೃಷ್ಣ ಇದಕ್ಕೆ ಸ್ಪಷ್ಟವಾಗಿ ಹೇಳುತ್ತಾನೆ, ನೀನು ಅನುಭವಿಸುತ್ತಿರುವ ಸ್ಥಿತಿ ನೀನು ಅಲ್ಲ, ನೀನು ಅದಕ್ಕಿಂತ ದೊಡ್ಡವನು. ಮೋಡಗಳು ಆಕಾಶವನ್ನೇ ಮುಚ್ಚಿಬಿಟ್ಟಂತೆ ಕಾಣಬಹುದು, ಆದರೆ ಆಕಾಶವೇ ಮೋಡವಲ್ಲ. ಹಾಗೆ ದುಃಖ ನಿನ್ನನ್ನು ಮುಚ್ಚಬಹುದು, ಆದರೆ ನೀನು ದುಃಖವಲ್ಲ. ಇಲ್ಲಿ ಕೃಷ್ಣ ಹೇಳುವ ಮತ್ತೊಂದು ಆಳವಾದ ಮಾತು ಇದೆ. ಅವನು ಹೇಳುತ್ತಾನೆ, ನಿನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಗಳಿಗೆ ನೀನು ದುಃಖಪಡುತ್ತಿದ್ದೀಯ. ನಿನ್ನ ನಿಯಂತ್ರಣದಲ್ಲಿ ಇರುವುದರ ಮೇಲೆ ಗಮನ ಹರಿಸಿದರೆ ದುಃಖದ ಹಿಡಿತ ಸಡಿಲವಾಗುತ್ತದೆ. ಮನುಷ್ಯನು ಯಾವಾಗ ತನ್ನ ಕೈಯಲ್ಲಿಲ್ಲದ ಫಲಿತಾಂಶಗಳ ಬಗ್ಗೆ ಚಿಂತಿಸುತ್ತಾನೋ ಆಗ ಅವನು ತನ್ನ ಕೈಯಲ್ಲಿರುವ ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಕೃಷ್ಣನ ಕರ್ಮ ಸಿದ್ಧಾಂತ ಇಲ್ಲಿ ಹುಟ್ಟುತ್ತದೆ. ನೀನು ನಿನ್ನ ಕಾರ್ಯವನ್ನು ಶುದ್ಧವಾಗಿ ಮಾಡು, ಫಲವನ್ನು ನಿನ್ನ ಆತ್ಮದ ಶಾಂತಿಯೊಂದಿಗೆ ಜೋಡಿಸಬೇಡ. ದುಃಖದಲ್ಲಿ ಇರುವವರಿಗೆ ಕೃಷ್ಣ ಕೊಡುವ ದೊಡ್ಡ ಬಲ ಏನೆಂದರೆ ನೀನು ಒಬ್ಬನೇ ಅಲ್ಲ, ನೀನು ನಿನ್ನ ನೋವಿನಲ್ಲಿ ಒಂಟಿಯಾಗಿದ್ದೀಯಾ ಅನ್ನೋ ಭ್ರಮೆ ನಿನ್ನನ್ನು ಇನ್ನಷ್ಟು ಕುಗ್ಗಿಸುತ್ತದೆ. ಆದರೆ ಕೃಷ್ಣ ಹೇಳುತ್ತಾನೆ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ನೀನು ನನ್ನನ್ನು ನೋಡದಿರಬಹುದು, ಆದರೆ ನಾನು ನಿನ್ನನ್ನು ಬಿಟ್ಟಿಲ್ಲ. ಕೆಲವೊಮ್ಮೆ ದೇವರು ಕೈ ಹಿಡಿದು ನಡೆಸೋದಿಲ್ಲ, ಆದರೆ ಬಿದ್ದು ಹೋಗದಂತೆ ನೆರಳಾಗಿ ನಿಂತಿರುತ್ತಾನೆ. ದುಃಖ ಬಂದಾಗ ದೇವರು ದೂರವಾಗಿದ್ದಾನೆ ಅನ್ನೋ ಭಾವನೆ ಬರುತ್ತದೆ. ಆದರೆ ಸತ್ಯ ಏನೆಂದರೆ ದೇವರನ್ನು ಮನುಷ್ಯ ಹೆಚ್ಚು ಹತ್ತಿರದಿಂದ ಅನುಭವಿಸುವುದು ದುಃಖದಲ್ಲೇ. ಸುಖದಲ್ಲಿ ದೇವರು ನೆನಪಿಗೆ ಬರೋದಿಲ್ಲ, ಆದರೆ ನೋವಿನಲ್ಲಿ ಅವನ ಹೆಸರು ತಾನಾಗಿಯೇ ತುಟಿಗೆ ಬರುತ್ತದೆ. ಕೃಷ್ಣ ಹೇಳುತ್ತಾನೆ, ನೀನು ನನ್ನನ್ನು ಕರೆಯುವಾಗ ಮಾತ್ರ ಅಲ್ಲ, ನೀನು ಮೌನವಾಗಿ ಕುಳಿತಿರುವಾಗಲೂ ನಾನು ನಿನ್ನ ಮಾತುಗಳನ್ನು ಕೇಳುತ್ತಿದ್ದೇನೆ. ಮನುಷ್ಯನ ದುಃಖದ ಇನ್ನೊಂದು ಮುಖ ಅಂದರೆ ಭಯ. ಇದು ಇವತ್ತಿನಷ್ಟೇ ಅಲ್ಲ, ನಾಳೆಯೂ ಹೀಗೆ ಇರಬಹುದಾ ಅನ್ನೋ ಭಯ. ಭವಿಷ್ಯದ ಬಗ್ಗೆ ಉಂಟಾಗುವ ಈ ಭಯವೇ ದುಃಖವನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಕೃಷ್ಣ ಇದಕ್ಕೊಂದು ಸರಳವಾದ ಸತ್ಯ ಹೇಳುತ್ತಾನೆ. ಭವಿಷ್ಯ ನಿನ್ನ ಕಲ್ಪನೆಯಲ್ಲೇ ಹೆಚ್ಚು ಭಯಾನಕವಾಗಿರುತ್ತದೆ. ವಾಸ್ತವದಲ್ಲಿ ಅದು ನಿನ್ನ ಇಂದಿನ ಸ್ಥಿತಿಯ ಮುಂದುವರಿಕೆ ಮಾತ್ರ. ನೀನು ಇಂದಿನ ಕ್ಷಣವನ್ನು ಸಮರ್ಥವಾಗಿ ಬದುಕಿದರೆ ನಾಳೆಯೂ ತನ್ನದೇ ಆದ ದಾರಿಯನ್ನು ಕಂಡುಕೊಳ್ಳುತ್ತದೆ. ದುಃಖದಲ್ಲಿ ಇರುವ ಮನುಷ್ಯನಿಗೆ ತಾಳ್ಮೆ ಅತಿದೊಡ್ಡ ಪರೀಕ್ಷೆ. ತಕ್ಷಣ ಪರಿಹಾರ ಬೇಕು, ತಕ್ಷಣ ನೋವು ಹೋಗಬೇಕು ಅನ್ನೋ ಆಸೆ ಇರುತ್ತದೆ. ಆದರೆ ಕೃಷ್ಣ ಹೇಳುತ್ತಾನೆ, ಕೆಲವು ನೋವುಗಳಿಗೆ ಕಾಲವೇ ಔಷಧಿ. ನೀನು ಹೂವನ್ನೇ ಒತ್ತಿ ಬೇಗ ಅರಳಿಸೋಕೆ ಪ್ರಯತ್ನಿಸಿದರೆ ಅದು ನಾಶವಾಗುತ್ತದೆ. ಹಾಗೆ ಜೀವನದ ಕೆಲವು ಸತ್ಯಗಳು ನಿಧಾನವಾಗಿ ಮಾತ್ರ ಅರ್ಥವಾಗುತ್ತವೆ. ತಾಳ್ಮೆ ಅಂದರೆ ಮೌನವಾಗಿ ಕಾಯುವುದಲ್ಲ, ವಿಶ್ವಾಸದಿಂದ ನಿಲ್ಲುವುದು. ಇಲ್ಲಿ ಒಂದು ಮಹತ್ವದ ಮಾತಿದೆ. ದುಃಖದಲ್ಲಿದ್ದಾಗ ಮನುಷ್ಯ ತನ್ನ ಒಳಗಿನ ಶಕ್ತಿಯನ್ನು ಮರೆತು ಬಿಡುತ್ತಾನೆ. ಹಿಂದೆ ಎಷ್ಟು ಕಷ್ಟಗಳನ್ನು ದಾಟಿದ್ದಾನೆ ಅನ್ನೋದನ್ನೇ ಮರೆತು ಬಿಡುತ್ತಾನೆ. ಕೃಷ್ಣ ಹೇಳುತ್ತಾನೆ, ನೀನು ಈಗ ದುಃಖದಲ್ಲಿದ್ದೀಯಾ ಅನ್ನೋದೇ ಸಾಕ್ಷಿ. ನೀನು ಹಿಂದೆ ಬಲವಾಗಿದ್ದೀಯಾ. ಹಿಂದಿನ ಹೋರಾಟಗಳನ್ನು ಗೆದ್ದದ್ದರಿಂದಲೇ ನೀನು ಇವತ್ತಿನ ಹೋರಾಟದ ಮುಂದೆ ನಿಂತಿದ್ದೀಯಾ. ನಿನ್ನ ಇತಿಹಾಸವೇ ನಿನ್ನ ಶಕ್ತಿಯ ಪ್ರಮಾಣಪತ್ರ. ಈ ಭಾಗದಲ್ಲಿ ಕೃಷ್ಣನ ಮಾತುಗಳು ಒಂದು ನಿಧಾನವಾದ ಧೈರ್ಯವನ್ನು ಕೊಡುತ್ತವೆ. ದುಃಖವನ್ನು ತಳ್ಳಿ ಹಾಕಬೇಡ, ಅದರಲ್ಲಿ ಮುಳುಗಿಬಿಡಬೇಡ. ಅದನ್ನು ಒಂದು ಹಂತ ಅಂತ ನೋಡು. ನೀನು ಇದರಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ನೀನು ಸಾಗುತ್ತಿರುವ ಪಯಣದಲ್ಲಿ ಇದು ಒಂದು ತಿರುವು ಮಾತ್ರ, ದಾರಿಯ ಅಂತ್ಯ ಅಲ್ಲ. ದುಃಖದ ಅತಿ ಸೂಕ್ಷ್ಮವಾದ ಮುಖ ಅಂದರೆ ಮೌನ. ಮನುಷ್ಯನು ನೋವಿನಲ್ಲಿರುವಾಗ ಜೋರಾಗಿ ಅಳೋದಿಲ್ಲ, ಒಳಗೊಳಗೇ ಕರಗುತ್ತಾನೆ.
ಯಾರಿಗೂ ತೋರಿಸಿಕೊಳ್ಳಲಾಗದ ನೋವು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ಭಾವನೆ ಇವೆಲ್ಲ ಸೇರಿ ಮನಸ್ಸಿನಲ್ಲಿ ಒಂದು ಗಾಢವಾದ ಮೌನವನ್ನು ನಿರ್ಮಿಸುತ್ತವೆ. ಈ ಮೌನವೇ ಹೆಚ್ಚು ಅಪಾಯಕಾರಿ, ಏಕೆಂದರೆ ಇಲ್ಲಿ ಮನುಷ್ಯ ತನ್ನನ್ನೇ ಪ್ರಶ್ನಿಸಲು ಶುರು ಮಾಡುತ್ತಾನೆ. ನನ್ನಿಂದ ಏನಾದರೂ ತಪ್ಪಾಯ್ತಾ? ನಾನು ಅರ್ಹನಲ್ಲವಾ? ನನ್ನ ಜೀವನಕ್ಕೆ ಮೌಲ್ಯ ಇದೆಯಾ ಅನ್ನೋ ಪ್ರಶ್ನೆಗಳು ನಿಧಾನವಾಗಿ ಆತ್ಮವಿಶ್ವಾಸವನ್ನು ಕುಸಿಸುತ್ತವೆ. ಕೃಷ್ಣನು ಈ ಹಂತದಲ್ಲೇ ಅತ್ಯಂತ ಕರುಣೆಯಿಂದ ಮಾತನಾಡುತ್ತಾನೆ. ಕೃಷ್ಣ ಹೇಳುತ್ತಾನೆ, ನೀನು ಅನುಭವಿಸುತ್ತಿರುವ ದುಃಖ ನಿನ್ನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಮನುಷ್ಯನ ಮೌಲ್ಯವನ್ನು ಅವನ ಸ್ಥಿತಿ ತೋರಿಸೋದಿಲ್ಲ, ಅವನ ಸ್ಥಿತಿಯಲ್ಲಿ ಅವನು ತೋರಿಸುವ ಸ್ಥೈರ್ಯ ತೋರಿಸುತ್ತದೆ. ಕೆಲವೊಮ್ಮೆ ಜೀವನ ನಿನ್ನನ್ನು ಕೆಳಗೆ ತಳ್ಳುತ್ತದೆ. ನೀನು ಎಷ್ಟು ಮೇಲೇಳಬಲ್ಲೆ ಅನ್ನೋದನ್ನು ನೀನೇ ಅರಿಯಬೇಕು ಅಂದೆ. ದುಃಖ ಅನ್ನೋದು ನಿನ್ನನ್ನು ಸಣ್ಣವನಾಗಿಸಲು ಬಂದದ್ದಲ್ಲ, ನಿನ್ನೊಳಗಿನ ಅಸೀಮತೆಯನ್ನು ನಿನಗೆ ತೋರಿಸಲು ಬಂದದ್ದು. ಇಲ್ಲಿ ಕೃಷ್ಣನು ಒಂದು ಅತ್ಯಂತ ಆಳವಾದ ಸತ್ಯವನ್ನು ಹೇಳುತ್ತಾನೆ. ಅವನು ಹೇಳುತ್ತಾನೆ, ನಿನ್ನ ನೋವಿನ ದೊಡ್ಡ ಕಾರಣ ನಿನ್ನ ಆಸಕ್ತಿ ಮತ್ತು ಅಂಟಿಕೆ. ನೀನು ಯಾವುದನ್ನೋ ಶಾಶ್ವತ ಅಂತ ಭಾವಿಸಿದ್ದೀಯಾ, ಆದರೆ ಜಗತ್ತಿನ ಯಾವುದೂ ಶಾಶ್ವತವಲ್ಲ. ಸಂಬಂಧಗಳೂ ಬದಲಾಗುತ್ತವೆ, ಪರಿಸ್ಥಿತಿಗಳೂ ಬದಲಾಗುತ್ತವೆ, ದೇಹವೂ ಬದಲಾಗುತ್ತದೆ. ಆದರೆ ನೀನು ಅವೆಲ್ಲಕ್ಕೂ ನಿನ್ನ ಸಂತೋಷವನ್ನು ಕಟ್ಟಿಹಾಕಿದ್ದೀಯಾ. ಅವು ಕುಸಿದಾಗ ನಿನ್ನ ಸಂತೋಷವೂ ಕುಸಿಯುತ್ತದೆ. ಕೃಷ್ಣ ಹೇಳುತ್ತಾನೆ, ಅಂಟಿಕೆ ಕಡಿಮೆಯಾದಷ್ಟು ದುಃಖವೂ ಕಡಿಮೆಯಾಗುತ್ತದೆ. ಅಂಟಿಕೆ ಅನ್ನೋದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಕೃಷ್ಣ ಅಂಟಿಕೆ ಬಿಡು ಅಂತ ಹೇಳೋದಿಲ್ಲ, ನಿರ್ಲಿಪ್ತಲಾಗಿರುವಂತ ಹೇಳುತ್ತಾನೆ. ಪ್ರೀತಿಸು, ಆದರೆ ಹಿಡಿದುಕೊಳ್ಳಬೇಡ. ಕೆಲಸ ಮಾಡು, ಆದರೆ ಫಲಕ್ಕೆ ಬಂಧಿಯಾಗಬೇಡ. ಸಂಬಂಧಗಳಲ್ಲಿ ಇರು, ಆದರೆ ಅವು ನಿನ್ನ ಆತ್ಮದ ನೆಲೆಯನ್ನು ಕದಡುವ ಮಟ್ಟಿಗೆ ಬಿಡಬೇಡ. ಈ ಸಮತೋಲನವೇ ದುಃಖದಿಂದ ಹೊರಬರುವ ದಾರಿ. ದುಃಖದಲ್ಲಿರುವಾಗ ಮನುಷ್ಯ ತನ್ನನ್ನು ತಾನೇ ಗದರಿಸಿಕೊಳ್ಳುತ್ತಾನೆ. ನಾನು ಹೀಗೆ ಆಗಬಾರದಿತ್ತು, ನಾನು ಇಷ್ಟು ದುರ್ಬಲನಾಗಬಾರದಿತ್ತು ಅಂತ. ಕೃಷ್ಣ ಹೇಳುತ್ತಾನೆ, ನಿನ್ನನ್ನು ನೀನೇ ಕರುಣೆಯಿಂದ ನೋಡಿಕೋ. ನೀನು ಯಂತ್ರವಲ್ಲ, ನೀನು ಮನುಷ್ಯ. ನೋವು ನಿನ್ನ ಮಾನವೀಯತೆಯ ಭಾಗ. ನೀನು ಅಳುತ್ತೀಯಾ ಅಂದ್ರೆ ನೀನು ದುರ್ಬಲನಲ್ಲ, ನೀನು ಜೀವಂತನಾಗಿದ್ದೀಯ. ಕಣ್ಣೀರು ನಿನ್ನ ಸೋಲಿನ ಗುರುತು ಅಲ್ಲ, ಅದು ನಿನ್ನ ಹೃದಯ ಇನ್ನೂ ಕೆಲಸ ಮಾಡುತ್ತಿದೆ ಅನ್ನೋ ಸಾಕ್ಷಿ. ಇಲ್ಲಿ ಕೃಷ್ಣನ ಮತ್ತೊಂದು ಮಾತು ಮನಸ್ಸಿಗೆ ತಟ್ಟುತ್ತದೆ. ಅವನು ಹೇಳುತ್ತಾನೆ, ನೀನು ಯಾವಾಗ ದುಃಖವನ್ನು ಮರೆಮಾಡಲು ಪ್ರಯತ್ನಿಸುತ್ತೀಯೋ ಅದು ಇನ್ನಷ್ಟು ಗಟ್ಟಿಯಾಗುತ್ತದೆ. ಅದನ್ನು ಒಪ್ಪಿಕೊಂಡಾಗ ಮಾತ್ರ ಅದು ಕರಗಲು ಶುರು ಮಾಡುತ್ತದೆ. ಹೌದು, ನನಗೆ ನೋವಾಗುತ್ತಿದೆ ಅನ್ನೋದನ್ನು ನಿನ್ನೊಳಗೆ ಒಪ್ಪಿಕೋ. ಆ ಒಪ್ಪಿಗೆಯಲ್ಲೇ ಮೊದಲ ಗುಣಮುಖತೆ ಇದೆ. ನೀನು ನಿನ್ನ ನೋವಿಗೆ ಜಾಗ ಕೊಟ್ಟಾಗ ಅದು ನಿನ್ನ ಮೇಲೆ ಆಳ್ವಿಕೆ ಮಾಡುವುದನ್ನು ಬಿಡುತ್ತದೆ. ದುಃಖದ ಸಮಯದಲ್ಲಿ ಮನುಷ್ಯನ ಮನಸ್ಸು ಒಂದೇ ಕಡೆ ಅಂಟಿಕೊಳ್ಳುತ್ತದೆ. ಅದೇ ಘಟನೆ, ಅದೇ ಮಾತು, ಅದೇ ಮುಖ ಪುನಃ ಪುನಃ ಮನಸ್ಸಿನಲ್ಲಿ ತಿರುಗುತ್ತಿರುತ್ತದೆ. ಕೃಷ್ಣ ಇದಕ್ಕೆ ಪರಿಹಾರವಾಗಿ ಹೇಳುತ್ತಾನೆ, ನಿನ್ನ ಗಮನವನ್ನು ಬದಲಿಸು. ಗಮನ ಅನ್ನೋದು ಮನುಷ್ಯನ ಅತಿ ದೊಡ್ಡ ಶಕ್ತಿ. ನೀನು ಯಾವುದಕ್ಕೆ ಗಮನ ಕೊಡುತ್ತೀಯೋ ಅದೇ ನಿನ್ನ ಜೀವನದ ಅನುಭವವಾಗುತ್ತದೆ. ದುಃಖದ ಮೇಲೆ ಗಮನ ಇಟ್ಟರೆ ಅದು ದೊಡ್ಡದಾಗುತ್ತದೆ. ಕರ್ತವ್ಯದ ಮೇಲೆ ಗಮನ ಇಟ್ಟರೆ ದುಃಖ ಸಣ್ಣದಾಗುತ್ತದೆ. ಇದನ್ನು ಹೇಳೋದು ಸುಲಭ, ಆದರೆ ಮಾಡೋದು ಕಷ್ಟ. ಆದರೆ ಕೃಷ್ಣ ಹೇಳುತ್ತಾನೆ, ಕಷ್ಟವಾದ್ದರಿಂದಲೇ ಅದು ಮೌಲ್ಯಯುಕ್ತ. ನೀನು ನಿನ್ನ ಕೆಲಸದಲ್ಲಿ, ನಿನ್ನ ಧರ್ಮದಲ್ಲಿ, ನಿನ್ನ ಹೊಣೆಗಾರಿಕೆಯಲ್ಲಿ ತೊಡಗಿಕೊಂಡಾಗ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ. ದುಃಖ ತಕ್ಷಣ ಹೋಗುವುದಿಲ್ಲ, ಆದರೆ ಅದರ ಶಬ್ದ ಕಡಿಮೆಯಾಗುತ್ತದೆ. ನಿಧಾನವಾಗಿ ಮನಸ್ಸು ಮತ್ತೆ ಉಸಿರಾಡಲು ಶುರು ಮಾಡುತ್ತದೆ. ದುಃಖದಲ್ಲಿರುವ ಮನುಷ್ಯನಿಗೆ ಇನ್ನೊಂದು ದೊಡ್ಡ ಭ್ರಮೆ ಅಂದರೆ ನನ್ನ ಜೀವನ ಇನ್ನು ಸುಧಾರಿಸೋದಿಲ್ಲ ಅಂತ. ಕೃಷ್ಣ ಇದಕ್ಕೆ ಸ್ಪಷ್ಟವಾಗಿ ಹೇಳುತ್ತಾನೆ, ನೀನು ಈ ಕ್ಷಣದಲ್ಲಿ ನಿಂತಿರುವ ಜಾಗ ಅಂತಿಮವಲ್ಲ, ಇದು ಒಂದು ಮಧ್ಯಂತರ. ನೀನು ಇನ್ನೂ ಸಾಗುತ್ತಿದ್ದೀಯಾ. ನೀನು ನಿನ್ನ ಜೀವನದ ಒಂದು ಅಧ್ಯಾಯದಲ್ಲಿದ್ದೀಯಾ, ಸಂಪೂರ್ಣ ಪುಸ್ತಕವಲ್ಲ. ಈ ಅಧ್ಯಾಯ ಕಠಿಣವಾಗಿರಬಹುದು, ಆದರೆ ಮುಂದಿನ ಅಧ್ಯಾಯಕ್ಕೆ ಇದು ಅರ್ಥ ಕೊಡುವುದು. ಇಲ್ಲಿ ಒಂದು ಶಾಶ್ವತವಾದ ಸತ್ಯ ಇದೆ. ದುಃಖವು ನಿನ್ನನ್ನು ನಿಲ್ಲಿಸುವುದಿಲ್ಲ, ನೀನು ಅದನ್ನು ನಿಲ್ಲಿಸುವಂತೆ ಮಾಡಿದರೆ ಮಾತ್ರ. ನೀನು ಎದ್ದು ನಡೆಯೋಣ ಅಂತ ನಿರ್ಧಾರ ಮಾಡಿದ ಕ್ಷಣದಿಂದಲೇ ದುಃಖದ ಹಿಡಿತ ಸಡಿಲವಾಗುತ್ತದೆ. ಅದು ಹೋಗೋಕೆ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದು ನಿನ್ನನ್ನು ಆಳುವುದಿಲ್ಲ. ಈ ಭಾಗದಲ್ಲಿ ಕೃಷ್ಣನ ಮಾತುಗಳು ನಿನ್ನನ್ನು ನಿಧಾನವಾಗಿ ಒಳಗಿಂದ ಬಲಪಡಿಸುತ್ತವೆ. ನೋವು ಇರುವಾಗಲೂ ನೀನು ಮುರಿದಿಲ್ಲ ಅನ್ನೋ ಭರವಸೆ ಕೊಡುತ್ತವೆ. ಇನ್ನೂ ಗಂಭೀರವಾದ, ಇನ್ನೂ ಆಳವಾದ ಬದುಕಿನ ತಳಹಾದಿಯನ್ನು ಸ್ಪರ್ಶಿಸುವ ಮಾತುಗಳು ಮುಂದಿನ ಭಾಗದಲ್ಲಿ ಬರುತ್ತವೆ. ಅದು ದುಃಖದ ಅರ್ಥವನ್ನೇ ಬದಲಾಯಿಸುವ ಹಂತವಾಗಿರುತ್ತದೆ. ದುಃಖವು ಮನುಷ್ಯನ ಜೀವನದಲ್ಲಿ ಒಂದು ತಿರುವಿನಂತೆ ಬರುತ್ತದೆ.
ಆ ತಿರುವಿನಲ್ಲಿ ಕೆಲವರು ದಾರಿ ತಪ್ಪುತ್ತಾರೆ, ಕೆಲವರು ನಿಲ್ಲುತ್ತಾರೆ, ಕೆಲವರು ಹಿಂದಿರುಗಲು ಪ್ರಯತ್ನಿಸುತ್ತಾರೆ. ಆದರೆ ಕೆಲವರು ಮಾತ್ರ ಆ ತಿರುವನ್ನೇ ತಮ್ಮ ದಿಕ್ಕಾಗಿ ಮಾಡಿಕೊಳ್ಳುತ್ತಾರೆ. ಕೃಷ್ಣನು ಮಾತನಾಡುವ ದುಃಖದ ತತ್ವ ಇಲ್ಲಿ ಇನ್ನಷ್ಟು ಆಳಕ್ಕಿಳಿಯುತ್ತದೆ. ಅವನು ದುಃಖವನ್ನು ಕೇವಲ ಸಹಿಸಿಕೊಳ್ಳಿ ಎಂದು ಹೇಳುವುದಿಲ್ಲ, ಅದನ್ನು ರೂಪಾಂತರ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ. ನೋವು ನಿನ್ನನ್ನು ಒಡೆದು ಹಾಕಬಲ್ಲದು, ಅದೇ ನೋವು ನಿನ್ನನ್ನು ಜ್ಞಾನಿಯಾಗಿ ರೂಪಿಸಬಲ್ಲದು. ನೀನು ಅದನ್ನು ಹೇಗೆ ಬಳಸುತ್ತೀಯೋ ಅದರ ಮೇಲೆ ಎಲ್ಲವೂ ಅವಲಂಬಿತ. ಕೃಷ್ಣ ಹೇಳುತ್ತಾನೆ, ನೀನು ದುಃಖದಲ್ಲಿದ್ದಾಗ ನಿನ್ನ ಒಳಗಿನ ನಿಜವಾದ ಸ್ವಭಾವ ಹೊರಬರುತ್ತದೆ. ಸುಖದಲ್ಲಿ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಸಹನಶೀಲರೇ. ಆದರೆ ನೋವಿನಲ್ಲೇ ನಿನ್ನ ಸಹನೆ, ನಿನ್ನ ಮೌಲ್ಯ, ನಿನ್ನ ಧರ್ಮ ಪರೀಕ್ಷೆಯಾಗುತ್ತದೆ. ಇದೇ ಕಾರಣಕ್ಕೆ ಜೀವನ ದುಃಖವನ್ನು ಕೊಡುತ್ತದೆ, ನಿನ್ನ ಮುಖವಾಡವನ್ನು ತೆಗೆದು ನಿನ್ನ ಅಂತರಂಗವನ್ನು ನಿನಗೆ ತೋರಿಸಲು. ದುಃಖ ನಿನ್ನ ಶತ್ರುವಲ್ಲ, ಅದು ನಿನ್ನ ಕನ್ನಡಿ. ದುಃಖದ ಸಮಯದಲ್ಲಿ ಮನುಷ್ಯನು ಒಬ್ಬನೇ ಅನ್ನೋ ಭಾವನೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ಯಾರಿಗೂ ನನ್ನ ನೋವು ಅರ್ಥವಾಗುವುದಿಲ್ಲ ಅನ್ನೋ ಭಾವನೆ ಹೃದಯದಲ್ಲಿ ಮನೆ ಮಾಡುತ್ತದೆ. ಕೃಷ್ಣ ಇಲ್ಲಿ ಒಂದು ಸೂಕ್ಷ್ಮವಾದ ಸತ್ಯ ಹೇಳುತ್ತಾನೆ. ನಿನ್ನ ನೋವು ನಿನಗೆ ಮಾತ್ರ ಅನನ್ಯ ಅಂತ ಅನಿಸಬಹುದು, ಆದರೆ ನೋವಿನ ಅನುಭವ ಮಾನವ ಕುಲಕ್ಕೆ ಸಾಮಾನ್ಯ. ನೀನು ಒಬ್ಬನೇ ಅಲ್ಲ ಅನ್ನೋದನ್ನು ಅರಿತ ಕ್ಷಣದಿಂದಲೇ ನೋವು ಸ್ವಲ್ಪ ಹಗುರವಾಗುತ್ತದೆ. ಎಲ್ಲರೂ ತಮ್ಮ ತಮ್ಮ ಯುದ್ಧಗಳನ್ನು ಮೌನವಾಗಿ ಹೋರಾಡುತ್ತಿದ್ದಾರೆ. ಯಾರ ಮುಖದಲ್ಲೂ ಅವರ ಕಥೆ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಕೃಷ್ಣನ ಮತ್ತೊಂದು ಮಾತು ಬಹಳ ಮಹತ್ವದ್ದು. ಅವನು ಹೇಳುತ್ತಾನೆ, ನೀನು ನಿನ್ನ ದುಃಖವನ್ನು ನಿನ್ನ ಗುರುತಾಗಿಸಿಕೊಳ್ಳಬೇಡ. ನಾನು ಹೀಗೆ ಕಷ್ಟಪಡುವವನು, ನನ್ನ ಜೀವನ ಅಂದ್ರೆ ನೋವು ಅಂತ ನಿನ್ನನ್ನೇ ನಿರ್ಧರಿಸಿಕೊಳ್ಳಬೇಡ. ದುಃಖ ನಿನ್ನ ಜೀವನದ ಒಂದು ಅನುಭವ, ನಿನ್ನ ಗುರುತು ಅಲ್ಲ. ನೀನು ಅದಕ್ಕಿಂತ ಹೆಚ್ಚಿನವನು. ನೀನು ಆತ್ಮ. ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ಆತ್ಮ ಸ್ಥಿರ. ದುಃಖದ ಒಂದು ದೊಡ್ಡ ಅಪಾಯ ಅಂದ್ರೆ ಅದು ನಿನ್ನ ದೃಷ್ಟಿಯನ್ನು ಕಿರಿದಾಗಿಸುತ್ತದೆ. ನೀನು ಕೇವಲ ನಿನ್ನ ನೋವನ್ನೇ ನೋಡುತ್ತೀಯ. ಜಗತ್ತಿನಲ್ಲಿ ಇನ್ನೂ ಇರುವ ಸೌಂದರ್ಯ, ಇನ್ನೂ ಇರುವ ಅವಕಾಶ, ಇನ್ನೂ ಇರುವ ಆಶೀರ್ವಾದ, ಆಲ್ ದಟ್ ಇನ್ವಿಸಿಬಲ್ ಆಗುತ್ತದೆ. ಕೃಷ್ಣ ಹೇಳುತ್ತಾನೆ, ಕೃತಜ್ಞತೆಯನ್ನು ಅಭ್ಯಾಸ ಮಾಡು. ಇದು ನೋವನ್ನು ತಳ್ಳಿಹಾಕುವುದಲ್ಲ, ಆದರೆ ನೋವಿನ ಮಧ್ಯೆಯೂ ಇರುವ ಬೆಳಕನ್ನು ಕಾಣುವ ಅಭ್ಯಾಸ. ನೀನು ಇನ್ನೂ ಉಸಿರಾಡುತ್ತಿದ್ದೀಯಾ, ಇನ್ನೂ ನೋಡುವ ಕಣ್ಣು ಇದೆ, ಇನ್ನೂ ಅನುಭವಿಸುವ ಹೃದಯ ಇದೆ. ಇವೆಲ್ಲವೂ ಸಣ್ಣದಾಗಿ ಕಾಣಬಹುದು, ಆದರೆ ಇವುಗಳೇ ದೊಡ್ಡ ನೆಲೆ. ದುಃಖದಲ್ಲಿರುವಾಗ ಮನುಷ್ಯನು ದೇವರನ್ನು ದೂರದಲ್ಲಿರುವ ಶಕ್ತಿಯಾಗಿ ಕಾಣುತ್ತಾನೆ. ಆದರೆ ಕೃಷ್ಣ ಹೇಳುತ್ತಾನೆ, ನಾನು ದೂರದಲ್ಲಿಲ್ಲ, ನಾನು ನಿನ್ನ ಒಳಗೇ ಇದ್ದೇನೆ. ನೀನು ನಿನ್ನ ಒಳಗೆ ಮೌನವಾಗಿರುವ ಕ್ಷಣದಲ್ಲಿ ನನ್ನ ಧ್ವನಿ ಕೇಳಿಸಿಕೊಳ್ಳುತ್ತದೆ. ಆದರೆ ನೀನು ನಿನ್ನ ಮನಸ್ಸನ್ನು ಗದ್ದಲದಿಂದ ತುಂಬಿಕೊಂಡಾಗ ಆ ಧ್ವನಿ ಮುಚ್ಚಲ್ಪಡುತ್ತದೆ. ದುಃಖದ ಸಮಯದಲ್ಲಿ ಮೌನವಾಗಿ ಕುಳಿತುಕೊಳ್ಳುವುದಕ್ಕೆ ಭಯಪಡಬೇಡ. ಆ ಮೌನವೇ ನಿನ್ನೊಂದಿಗೆ ನಿನ್ನನ್ನು ಮತ್ತೆ ಪರಿಚಯ ಮಾಡುತ್ತದೆ. ಇಲ್ಲಿ ಒಂದು ಬಹಳ ಆಳವಾದ ತತ್ವ ಬರುತ್ತದೆ. ದುಃಖವು ನಿನ್ನ ಅಹಂಕಾರವನ್ನು ನಿಧಾನವಾಗಿ ಕರಗಿಸುತ್ತದೆ. ಸುಖದಲ್ಲಿ ಮನುಷ್ಯನು ನಾನು ಅನ್ನೋ ಭಾವದಲ್ಲಿ ಬದುಕುತ್ತಾನೆ. ನಾನು ಮಾಡಿದೆ, ನಾನು ಸಾಧಿಸಿದೆ, ನಾನು ಗೆದ್ದೆ ಅಂತ. ದುಃಖ ಬಂದಾಗ ಆ ನಾನು ಕುಸಿಯುತ್ತದೆ. ಇದೇ ಕುಸಿತವೇ ನಿಜವಾದ ವೃದ್ಧಿಯ ಆರಂಭ. ಅಹಂಕಾರ ಕಡಿಮೆಯಾದಷ್ಟು ಜ್ಞಾನ ಹೆಚ್ಚಾಗುತ್ತದೆ. ನೀನು ನಿನ್ನ ಮಿತಿಯನ್ನು ಒಪ್ಪಿಕೊಂಡಾಗಲೇ ನಿನ್ನ ಶಕ್ತಿ ಅರಿವಾಗುತ್ತದೆ. ದುಃಖದಲ್ಲಿ ಮನುಷ್ಯನು ಸಮಯದ ಬಗ್ಗೆ ಅಸಹನೆಯನ್ನು ಹೊಂದುತ್ತಾನೆ. ಇದು ಇನ್ನಷ್ಟು ದಿನ, ಯಾಕೆ ಇಷ್ಟು ತಡ ಅನ್ನೋ ಪ್ರಶ್ನೆಗಳು. ಕೃಷ್ಣ ಹೇಳುತ್ತಾನೆ, ಸಮಯವನ್ನು ಶತ್ರುವಾಗಿ ನೋಡಬೇಡ. ಸಮಯವೇ ನಿನ್ನ ದೊಡ್ಡ ಮಿತ್ರ. ಕೆಲವೊಂದು ಗುಣಮುಖತೆಗಳು ಕ್ಷಣದಲ್ಲಿ ಆಗುವುದಿಲ್ಲ, ಅವು ನಿಧಾನವಾಗಿ ಆಳವಾಗಿ ನಡೆಯುತ್ತವೆ. ನೀನು ಬದಲಾಗುತ್ತಿರುವುದನ್ನು ನೀನು ತಕ್ಷಣ ಗಮನಿಸದೇ ಇರಬಹುದು, ಆದರೆ ಕಾಲ ನಿನ್ನೊಳಗೆ ಕೆಲಸ ಮಾಡುತ್ತಲೇ ಇರುತ್ತದೆ. ಇಲ್ಲಿ ಕೃಷ್ಣ ಒಂದು ಭರವಸೆ ಕೊಡುತ್ತಾನೆ. ಅವನ ಹೇಳುತ್ತಾನೆ, ನೀನು ಈ ನೋವನ್ನು ದಾಟುತ್ತೀಯಾ, ನೀನು ಈಗ ಹೇಗಿದ್ದೀಯೋ ಹಾಗೇ ಉಳಿಯೋದಿಲ್ಲ. ಇದು ಭವಿಷ್ಯವಾಣಿಯಲ್ಲ, ಇದು ಜೀವನದ ನಿಯಮ. ಯಾವ ಸ್ಥಿತಿಯೂ ಸ್ಥಿರವಲ್ಲ, ದುಃಖವೂ ಅಲ್ಲ. ನೀನು ಇಂದು ಬಲಹೀನನಂತೆ ಕಾಣಬಹುದು, ಆದರೆ ಇದೇ ನೋವು ನಾಳೆ ನಿನ್ನನ್ನು ಆಧಾರವಾಗುತ್ತದೆ, ಇತರರಿಗೆ ಧೈರ್ಯ ಕೊಡುವ ಶಕ್ತಿಯಾಗುತ್ತದೆ. ಈ ಹಂತದಲ್ಲಿ ದುಃಖ ತನ್ನ ಸ್ವರೂಪ ಬದಲಾಯಿಸಲು ಶುರುಮಾಡುತ್ತದೆ. ಅದು ಕೇವಲ ನೋವಾಗಿರೋದಿಲ್ಲ, ಅದು ಅರ್ಥವಾಗಲು ಶುರುಮಾಡುತ್ತದೆ. ನಾನು ಇದರಿಂದ ಏನು ಕಲಿತೆ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಇದೇ ಪ್ರಶ್ನೆಯೇ ಗುಣಮುಖತೆಯ ದಾರಿ. ನೋವಿಗೆ ಅರ್ಥ ಸಿಕ್ಕಾಗ ಅದು ನೋವಾಗಿರೋದನ್ನು ನಿಧಾನವಾಗಿ ಬಿಡುತ್ತದೆ. ಇನ್ನೂ ಒಂದು ಅಂತಿಮ ಹಂತ ಬಾಕಿ ಇದೆ. ಅಲ್ಲಿ ಕೃಷ್ಣನು ದುಃಖವನ್ನು ಮೀರಿ ನಿಲ್ಲುವ ಸ್ಥಿತಿಯನ್ನು ವಿವರಿಸುತ್ತಾನೆ. ಅದು ನೋವು ಇಲ್ಲದ ಜೀವನವಲ್ಲ, ಆದರೆ ನೋವು ನಿನ್ನನ್ನು ಆಳದ ಜೀವನ. ಆ ಸ್ಥಿತಿಯ ಮಾತುಗಳು ಮುಂದಿನ ಮತ್ತು ಅಂತಿಮ ಭಾಗದಲ್ಲಿ ಬರುತ್ತವೆ.
ದುಃಖವನ್ನು ದಾಟಿ ಬರುವ ಹಂತಕ್ಕೆ ಬಂದಾಗ ಮನುಷ್ಯನೊಳಗೆ ಒಂದು ಮೌನವಾದ ಬದಲಾವಣೆ ಸಂಭವಿಸುತ್ತದೆ. ಹೊರಗಿನಿಂದ ನೋಡಿದರೆ ಏನೂ ಬದಲಾಗಿಲ್ಲ ಅನಿಸಬಹುದು. ಅದೇ ಪರಿಸ್ಥಿತಿ, ಅದೇ ಜಗತ್ತು, ಅದೇ ಜನ. ಆದರೆ ಒಳಗೆ ಏನೋ ಬೇರೆ ಆಗಿರುತ್ತದೆ. ನೋವಿರುತ್ತದೆ, ಆದರೆ ಅದು ಕಚ್ಚುವುದಿಲ್ಲ. ನೆನಪುಗಳು ಬರುತ್ತವೆ, ಆದರೆ ಅವು ಮುರಿಯುವುದಿಲ್ಲ. ಇದೇ ಸ್ಥಿತಿಯನ್ನು ಕೃಷ್ಣ ಸ್ಥಿತಪ್ರಜ್ಞ ಎನ್ನುವ ಪದದಲ್ಲಿ ವಿವರಿಸುತ್ತಾನೆ. ಇದು ದುಃಖ ಇಲ್ಲದ ಸ್ಥಿತಿಯಲ್ಲ, ದುಃಖಕ್ಕೆ ಒಳಗಾಗದ ಸ್ಥಿತಿ. ಕೃಷ್ಣ ಹೇಳುತ್ತಾನೆ, ನೀನು ದುಃಖವನ್ನು ಜಯಿಸೋಕೆ ಹೊರಟಾಗ ಅದನ್ನು ಎದುರಾಳಿಯಾಗಿ ನೋಡಬೇಡ. ನೀನು ಅದನ್ನು ಗೆಲ್ಲಬೇಕು ಅನ್ನೋದಿಲ್ಲ, ಅದನ್ನು ಮೀರಬೇಕು. ಗೆಲ್ಲೋದು ಅಂದ್ರೆ ಹೋರಾಟ, ಮೀರೋದು ಅಂದ್ರೆ ಅರಿವು. ಅರಿವಿನ ಮುಂದೆ ನೋವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ನೀನು ನೋವನ್ನೇ ಗಮನಿಸದೇ ಇದ್ದಾಗ ಅಲ್ಲ, ನೋವನ್ನೇ ಅರ್ಥ ಮಾಡಿಕೊಂಡಾಗ ಅದು ಸಣ್ಣವಾಗುತ್ತದೆ. ಈ ಹಂತದಲ್ಲಿ ಮನುಷ್ಯನು ಜೀವನವನ್ನು ಬೇರೆ ಕಣ್ಣಿನಿಂದ ನೋಡುತ್ತಾನೆ. ಮೊದಲು ಯಾಕೆ ನನಗೆ ಅನ್ನೋ ಪ್ರಶ್ನೆ ಇರುತ್ತಿತ್ತು. ಈಗ ಇದರಿಂದ ನನಗೆ ಏನು ಕಲಿಯಬೇಕು ಅನ್ನೋ ಪ್ರಶ್ನೆ ಬರುತ್ತದೆ. ಇದೇ ಕೃಷ್ಣನ ಜ್ಞಾನ. ಘಟನೆಗಳು ಬದಲಾಗುವುದಿಲ್ಲ, ಆದರೆ ಅವುಗಳ ಅರ್ಥ ಬದಲಾಗುತ್ತದೆ. ಅರ್ಥ ಬದಲಾಗಿದ ಕ್ಷಣದಿಂದಲೇ ನೋವಿನ ತೀವ್ರತೆ ಕಡಿಮೆಯಾಗುತ್ತದೆ. ದುಃಖದ ಪಯಣದಲ್ಲಿ ಮನುಷ್ಯ ಕಲಿತ ಅತಿದೊಡ್ಡ ಪಾಠ ಅಂದ್ರೆ ನಾನು ಎಲ್ಲವನ್ನೂ ನಿಯಂತ್ರಿಸಲಾರೆ. ಈ ಒಪ್ಪಿಗೆಯಲ್ಲಿಯೇ ಭಾರ ಇಳಿಯುತ್ತದೆ. ಕೃಷ್ಣ ಹೇಳುತ್ತಾನೆ, ನೀನು ನಿನ್ನ ಕರ್ತವ್ಯ ಮಾಡು, ಉಳಿದುದನ್ನು ನನಗ ಬಿಟ್ಟುಬಿಡು. ಇದು ಸೋಲಿನ ಮಾತಲ್ಲ, ಇದು ಅತ್ಯಂತ ದೊಡ್ಡ ಧೈರ್ಯದ ಮಾತು. ಎಲ್ಲವನ್ನೂ ಹೊತ್ತುಕೊಂಡು ಕುಸಿಯೋದಕ್ಕಿಂತ ಭಾರವನ್ನು ಒಪ್ಪಿಸಿ ನಿಲ್ಲುವುದು ಹೆಚ್ಚು ಬಲವಾದದ್ದು. ಇಲ್ಲಿ ಕೃಷ್ಣ ಭಕ್ತಿಯ ಅರ್ಥವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತಾನೆ. ಭಕ್ತಿ ಅಂದ್ರೆ ಕಣ್ಣೀರು ಸುರಿಸುವುದು ಮಾತ್ರ ಅಲ್ಲ, ಭಕ್ತಿ ಅಂದ್ರೆ ನಂಬಿಕೆ. ನಾನು ಅರ್ಥ ಮಾಡಿಕೊಳ್ಳಲಾರದೆ ಇರುವುದನ್ನು ಕೂಡ ಒಪ್ಪಿಕೊಳ್ಳುವ ನಂಬಿಕೆ. ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ, ಆದರೆ ಉತ್ತರ ಇಲ್ಲದಿದ್ದರೂ ಸಾಗುವ ಶಕ್ತಿಯೇ ಭಕ್ತಿ. ದುಃಖದಲ್ಲಿರುವಾಗ ನೀನು ಇದ್ದೀಯಾ ಅನ್ನೋ ಭಾವನೆ ಮನಸ್ಸಿನಲ್ಲಿ ನೆಲೆಸಿದರೆ ಮನುಷ್ಯ ಮುರಿಯುವುದಿಲ್ಲ. ಈ ಹಂತದಲ್ಲಿ ಮನುಷ್ಯನ ಹೃದಯ ಮೃದುವಾಗುತ್ತದೆ. ಹಿಂದೆ ನೋವು ಕೊಟ್ಟವರ ಮೇಲೂ ಕರುಣೆ ಬರುತ್ತದೆ. ಏಕೆಂದರೆ ಅವನಿಗೆ ಗೊತ್ತಾಗಿರುತ್ತದೆ ನೋವು ಹೇಗಿರುತ್ತದೆ ಅನ್ನೋಡು. ದುಃಖ ಅನುಭವಿಸಿದವನು ಕ್ರೂರನಾಗುವುದಿಲ್ಲ, ಅವನು ಆಳವಾದವನಾಗುತ್ತಾನೆ. ಕೃಷ್ಣ ಹೇಳುತ್ತಾನೆ, ನಿನ್ನ ನೋವು ನಿನ್ನನ್ನು ಕಠಿಣಗೊಳಿಸಬಾರದು, ನಿನ್ನನ್ನು ಮಾನವೀಯನಾಗಿಸಬೇಕು. ಅಷ್ಟೇ ದುಃಖದ ಸಾರ್ಥಕತೆ. ದುಃಖವನ್ನು ದಾಟಿ ಬಂದ ಮನುಷ್ಯ ಜೀವನವನ್ನು ತಾತ್ಕಾಲಿಕವಾಗಿ ನೋಡುತ್ತಾನೆ. ಅಂಟಿಗೆ ಕಡಿಮೆಯಾಗುತ್ತದೆ, ಕೃತಜ್ಞತೆ ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ಕ್ಷಣಗಳಲ್ಲೇ ಶಾಂತಿ ಕಾಣುತ್ತದೆ. ಒಂದು ಉಸಿರು, ಒಂದು ನಗು, ಒಂದು ಮೌನ, ಇವೆಲ್ಲವೂ ದೊಡ್ಡದಾಗಿ ಕಾಣುತ್ತವೆ. ಕೃಷ್ಣ ಹೇಳುತ್ತಾನೆ, ನೀನು ದೊಡ್ಡ ಸಂತೋಷ ಹುಡುಕುತ್ತಾ ಓಡಬೇಡ. ಶಾಂತಿಯಲ್ಲಿ ನೆಲೆಸಿದರೆ ಸಂತೋಷ ತಾನಾಗಿಯೇ ಬರುತ್ತದೆ. ಇಲ್ಲಿ ಒಂದು ಅತ್ಯಂತ ಸಾಂತ್ವನದ ಮಾತು. ನೀನು ಇಂದು ದುಃಖದಲ್ಲಿ ದಾಟಿ ನಿಂತಿದ್ದೀಯಾ ಅಂದ್ರೆ ನಾಳೆ ಯಾರಾದರೂ ದುಃಖದಲ್ಲಿ ಬಂದಾಗ ನೀನು ದೀಪವಾಗುತ್ತೀಯ. ನಿನ್ನ ಮಾತುಗಳಲ್ಲಿ ತೂಕ ಇರುತ್ತದೆ, ನಿನ್ನ ಮೌನದಲ್ಲೂ ಅರ್ಥ ಇರುತ್ತದೆ. ಜೀವನ ನಿನ್ನನ್ನು ಮುರಿಯಲಿಲ್ಲ, ನಿನ್ನನ್ನು ತಯಾರಿಸಿದೆ. ಇದು ಕೃಷ್ಣನ ದಯೆಯೇ. ಕೊನೆಗೆ ಒಂದು ಮಾತು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಿ. ದುಃಖ ಬಂದಾಗ ದೇವರು ನಿನ್ನನ್ನು ಬಿಟ್ಟಿದ್ದಾನೆ ಅನ್ನೋದಿಲ್ಲ. ಬಹುಶಃ ಅವನು ನಿನ್ನನ್ನು ಇನ್ನಷ್ಟು ಹತ್ತಿರದಿಂದ ಹಿಡಿದಿರಬಹುದು. ನೀನು ಕಣ್ಣು ತೆರೆದು ನೋಡಿದರೆ ನಿನ್ನ ನೋವಿನ ಮಧ್ಯೆಯೂ ಅವನ ಕೈ ನಿನ್ನ ಬೆನ್ನು ಮೇಲೆ ಇರಬಹುದು. ಈ ನಂಬಿಕೆಯೇ ದುಃಖದ ಅಂತಿಮ ಪರಿಹಾರ. ಇಂದು ನೀನು ದುಃಖದಲ್ಲಿದ್ದೀಯಾ? ಹಾಗಿದ್ರೆ ಈ ಮಾತು ನೆನಪಿಟ್ಟುಕೋ. ಇದು ನಿನ್ನ ಅಂತಿಮ ಸ್ಥಿತಿಯಲ್ಲ. ನೀನು ಸಾಗುತ್ತಿದ್ದೀಯಾ, ನೀನು ಬದಲಾಗುತ್ತಿದ್ದೀಯಾ, ನೀನು ಬಲವಾಗುತ್ತಿದ್ದೀಯಾ. ಕೃಷ್ಣನ ಮಾತುಗಳು ಶಬ್ದ ಮಾತ್ರ ಅಲ್ಲ, ಅವು ಅನುಭವವಾಗುವವರೆಗೂ ನಿನ್ನ ಜೊತೆ ಇರುತ್ತವೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.